ನನ್ನ ಹಾಡು ನನ್ನದು ಕೇಳಿದಿರಲ್ಲ, ಫಿಲಮ್ ಹಾಡು, ಸುಪ್ರಭಾತ ಫಿಲಮ್ದು. ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು, ಎಲ್ಲೆಲ್ಲಿಯೂ ಎಂದೆಂದಿಗೂ. ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು, ನುಡಿವೆನು ಈ ಬಾಳಲಿ, ಮೋಡ ನೀಲಿ ಬಾನಿಗೆ. ಈ ಹಾಡು ಯಾಕೆ ಹೇಳಿದೆ ಅಂದರೆ, ಈ ಕಾನ್ಸೆಪ್ಟ್ಗೆ ಹತ್ರ ಇರುವ ಒಂದು ಕೃತಿಯನ್ನು ಬರೆದಿದ್ದೇನೆ. ಅದು ಲೈಫು ನಮ್ಮದೇನೆ ಅಂತ. ನಾವು ಏನಾಗ್ತೀವಿ ಅಂದರೆ, ನಮ್ಮ ಲೈಫ್ ಇದು ನಮ್ಮದೇ ಅಂತ ಎಷ್ಟೋ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಲ್ಲ. ನಮ್ಮ ವೀಕ್ಷಕರು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿ, ಓದುಗರು ಈ ನಿಟ್ಟಿನಲ್ಲಿ ಚಿಂತನೆ ಮಾಡಲಿ ಅಂತ ನನ್ನ ವಿಚಾರಧಾರೆಗಳನ್ನು, ನಮ್ಮ ಬದುಕಿನಲ್ಲಿ ಆದ್ಯತೆ ಯಾವಾಗಲೂ ನಮ್ಮ ಬಗ್ಗೆ ಇರಬೇಕು. ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ, ಎಷ್ಟೊಂದು ಜನ ಕೇಳಿದಾಗ ನಮ್ಮ ಪಾರ್ಟ್ನರ್ಗೋಸ್ಕರ ಬದುಕ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದೀವಿ, ಇನ್ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ ಅಂತಾರೆ. ಆದರೆ ಇಲ್ಲಿ ಏನು ಹೇಳಕೊಟ್ಟಿದ್ದೀನಿ ಅಂದರೆ, ಫಸ್ಟ್ ನಿಮಗೋಸ್ಕರ ನೀವು ಬದುಕಿ. ನಿಮಗೋಸ್ಕರ ನೀವು ಬದುಕೋಕ್ಕೆ ಸಾಧ್ಯತೆ ಇದ್ದರೆ ಆ ನಂತರ ನೀವು ನಿಮ್ಮ ಜೊತೆ ಯಾರೇ ಇದ್ದರೂ ಅವ್ರಿಗೂ ನ್ಯಾಯ ಸಲ್ಲಿಸ್ತೀರಿ ಅನ್ನೋ ವಿಚಾರಧಾರೆಗಳನ್ನು ನನ್ನನ್ನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಅಥವಾ ಬೇರೆ ಡಿಜಿಟಲ್ ಚಾನಲ್ ಆಗಿರ್ಬೋದು, ಇಂಟರ್ವ್ಯೂ ಮಾಡಿದ ಸಂದರ್ಶನಗಳ ಮಾಲಿಕೆ ಇದೆ. ನನ್ನ ವಿಚಾರಧಾರೆಗಳನ್ನು JP ಮತ್ತು ಸಂಘಟನೆಗಳು, ಒಳಗಣ್ಣಿನ ನೋಟ, 3 ದಶಕಗಳ ನೋಟ, ಬದುಕೊಂದು ಸುಂದರ ಪಯಣ, ಜೊತೆಗೆ ನಾನು ನನ್ನ ಬರವಣಿಗೆಯ ಪಯಣ. ಈಗ ನಾನು ಒಟ್ಟು 17 ಕೃತಿಗಳನ್ನು ರಚಿಸಿದ್ದೇನೆ. ಈ ಆರಂಭದ ಕೃತಿ ರಚಿಸಿದ್ದು ಏನೊಂದು 2-3 ಪುಸ್ತಕ ಬರೆಯೋಣ, ಅಲ್ಲಿ ನಿಲ್ಲಿಸೋಣ ಅಂತ. ಆದರೆ ಬರಿತಾ ಈಗ ಬರ್ಕೊಂಡು ಹೋಗ್ತಾನೆ ಇದ್ದೇನೆ. ಜೊತೆಗೆ JP ಮತ್ತು ಅನುಕ್ಷಣ ಅನುಭವಿಸಿ TVN ಮೂರ್ತಿ ನನ್ನ ಬಗ್ಗೆ ಹೇಳಿರುವಂಥದ್ದು. ಮುಂಬೈನಲ್ಲಿರುವ ಹಿರಿಯ ಬೇಂದ್ರೆ ಸ್ನೇಹಿತರಾದಂತಹ GV ಕುಲಕರ್ಣಿಯವರು ನನ್ನ ಕೃತಿಗಳು, ಒಂದು 4-5 ಕೃತಿಗಳ ಬಗ್ಗೆ ಅವರು ಪರಿಚಯದ ರೂಪದಲ್ಲಿ ಬರೆದಿದ್ದಾರೆ. ಇವೆಲ್ಲವನ್ನು ಈ ಕೃತಿಯಲ್ಲಿ ನೀಡಿದ್ದೇನೆ. ಲೈಫು ನಮ್ಮದೇನೆ. ಒಟ್ಟಾರೆ ನಾವು, ಇದು ನಮ್ಮ ಬದುಕು, ನಮ್ಮ ಬದುಕನ್ನು ಸುಂದರವಾಗಿ ನಾವೆಲ್ಲರೂ ಕಳೀಬೇಕು ಅನ್ನೋದೇ ಮುಖ್ಯವಾದ ಸಂದೇಶ ಆಗಿದೆ. ಬದುಕು ಅಂತ ಅಂದಾಗ ನನಗೆ ಜರ್ನಳ್ಳಿ ಶಿವಶಂಕರ್ ಅವರ ಒಂದು ಹನಿಗವಿತೆ ನೆನಪಾಗ್ತಾ ಇದೆ. 16 ವರ್ಷ ನೆರಳಾಗಿ ನಿಂತ ಮರ, 16 ವರ್ಷ ನೆರಳಾಗಿ ನಿಂತ ಮರ, ತೊಲೆಯಾಗಿ ಉಳಿಯಿತು 106 ವರ್ಷ, ತೊಲೆಯಾಗಿ ಉಳಿಯಿತು 106 ವರ್ಷ. 100 ವರ್ಷ ಆಳಿದ ಅರಸ, 100 ವರ್ಷ ಆಳಿದ ಅರಸ, ಹೆಣವಾಗಿ ಉಳಿಯಲಿಲ್ಲ 3 ದಿವಸ, ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಸ್ನೇಹಿತರೆ, ನಮ್ಮ ಬದುಕು ಇಷ್ಟ. ಹುಟ್ಟು ಮತ್ತು ಸಾವಿನ ನಡುವಿನ ಇರುವ ಜೀವನ, ಈ ಜೀವನವನ್ನು ಸುಂದರವನ್ನಾಗಿ ಮಾಡ್ಕೋಬೇಕು. ಇದೇ ಈ ಒಂದು ಕೃತಿಯ ಅಥವಾ ನನ್ನ ವೈಯಕ್ತಿಕವಾದ ಒಂದು ಅಭಿಪ್ರಾಯ. ಈ ಲೈಫು ನಮ್ಮದೇನೆ ಕೃತಿ ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ಹಾಗೂ Amazon.in ಲಭ್ಯ ಇದೆ. ನನ್ನೆಲ್ಲ ಪುಸ್ತಕಗಳನ್ನು ತಾವು ಒಂದು ಸರಿ ಗಮನಿಸ್ಬೋದು. ನನಗೇನು ಅನಿಸಿದೆ ಅಂದರೆ, ನನ್ನ ಪ್ರತಿಯೊಂದು ಕೃತಿಯ ಮೌಲ್ಯ ಮಿನಿಮಮ್ ಅಂದರೆ 1 ಲಕ್ಷ. ಆದರೆ ಪಬ್ಲಿಷರ್ ಏನು ಮಾಡ್ತಾರೆ ಹೇಳಿ, ಅವರು ಪುಟ ನೋಡಿ ಅವರು ಬೆಲೆ ಇಡ್ತಾರೆ. ಆದರೆ ನೀವು ಮೌಲ್ಯ ನೋಡಿ ಕೃತಿಗಳನ್ನು ತೆಗೆದುಕೊಳ್ಳಿ, ಓದಿ. ನಾನು ಗ್ಯಾರಂಟಿ ಕೊಡ್ತೇನೆ, ಯಾವ ವ್ಯಕ್ತಿ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಇಟ್ಟುಕೊಳ್ತಾರೆ, ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಮೆರುಗು. ರೀಡರ್ಸ್ ಆರ್ ಲೀಡರ್ಸ್, ಲೀಡರ್ಸ್ ಆರ್ ರೀಡರ್ಸ್. ಯಾರು ಓದುಗರೋ ಅವರು ನಾಯಕರು, ಯಾರು ನಾಯಕರೋ ಅವರು ಓದುಗರು. ನೀವು ಕೂಡ ಆ ರೀತಿ ಒಬ್ಬ ಓದುಗರಾಗಿ ನಾಯಕರಾಗಬೇಕು ನಿಮ್ಮ ಜೀವನದಲ್ಲಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಏನಂತೀರಿ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.